ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 8. ಪ್ರಸಾದ್ ಕಿಟಕಿ ಕಡೆಗೆ ಶೂನ್ಯ ದೃಷ್ಟಿ ಹರಿಸಿದ್ದ. ಸ್ವಲ್ಪ ಹೊತ್ತಿನ ನಂತರ ಪ್ರಾರ್ಥನಾಳೆ ಮೌನ ಮುರಿದು, ಪ್ರಸಾದ್, ನಿಮ್ಮ ಹಿಂದೆ ಇಷ್ಟೊಂದು ನೋವಿನ ಕಥೆ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಕ್ಷಮಿಸಿ, ನಾನೇ ನಿಮಗೆ ಮತ್ತೆ ಹಳೆ ಕೆಟ್ಟ ನೆನಪುಗಳನ್ನು ತರಿಸಿದೆ ಅಂತ ಅನಿಸ್ತಿದೆ ಎಂದಳು. ಪ್ರಸಾದ್ ಅದಕ್ಕೆ ನಕ್ಕು, ಏನಿಲ್ಲ, ನಾನೀಗ ದುಃಖದಲ್ಲಿಲ್ಲ. ಈಗ ಅದನ್ನೆಲ್ಲ ಮರೆತು ಸಾಕಷ್ಟು ಮುಂದೆ ಬಂದಿದ್ದೀನಿ. ಹೀಗೆ ನಿಂಗೆ ಹೇಳಬೇಕಂತ ಅನಿಸ್ತು. ನಿಜ ಅಂದರೆ ಮೊದಲು ತುಂಬಾ ನೋವಾಗ್ತಿತ್ತು. ಈಗೇನೂ ಅನಿಸಲ್ಲ. ಬಟ್ ಟುಡೇ ಐ ಆಮ್ ರಿಯಲಿ ಫೀಲಿಂಗ್ ಗುಡ್. ಐ ಡೋಂಟ್ ನೋ ವೈ. ನಿನ್ನ ಹತ್ರ ಇದನ್ನೆಲ್ಲ ಹೇಳಿದ ಮೇಲೆ ತುಂಬಾ ರಿಲೀಫ್ ಆಗ್ತಿದೆ ಎಂದ. ಆ ಮುತ್ತಿನ ಹಾರವನ್ನು ಕೈಯಲ್ಲಿ ತೆಗೆದುಕೊಂಡು, ಅವತ್ತು ಅವಳಿಗೆ ನಾನು ಇದನ್ನೇ ಕೊಡಬೇಕಂತ ಹೋಗಿದ್ದೆ. ಇದು ತುಂಬ ಸಣ್ಣ ವಸ್ತು ಆಗಿರಬಹುದು, ಆದರೆ ಅದರ ಹಿಂದಿನ ಭಾವನೆಗಳು ನಿಜವಾದ್ದಾಗಿತ್ತು. ಇದು ನನ್ನ ಮೊದಲ ಪರಿಶ್ರಮದ ಹಣದಿಂದ ತಗೊಂಡಿದ್ದೆ. ಮೇಲಾಗಿ ನಾನೇ ಸ್ವತಃ ಅವಳಿಗೆ ತೊಡಿಸ್ಬೇಕು ಅಂದ್ಕೊಂಡಿದ್ದೆ. ಆಗಷ್ಟೇ ನಮ್ಮ ಕಂಪ್ನಿ ಸ್ವಲ್ಪ ಲಾಭ ಕಂಡಿತ್ತು. ಸಾಲಗಾರರ ಸಾಲವನ್ನೆಲ್ಲ ತೀರಿಸಿದ್ದೆ. ಯಾವುದೋ ಕೆಲಸದ ನಿಮಿತ್ತ ಮೈಸೂರಿಗೆ ಹೋದಾಗ ಇದನ್ನು ನೋಡಿ ಇದವಳಿಗೆ ಇಷ್ಟ ಆಗ್ಬೋದು ಅಂತ ತಗೊಂಡಿದ್ದೆ. ಆದರೆ ಏನೇನೆಲ್ಲ ಆಗೋಯ್ತು ಎಂದು ಒಂದು ಕ್ಷಣ ಮೌನ ತಾಳಿದ ನಂತರ ಮತ್ತೆ ಮಾತನ್ನು ಮುಂದುವರಿಸಿದ ಪ್ರಸಾದ್, ನಿಜ ಹೇಳಬೇಕಂದ್ರೆ ನನಗೆ ಈ ವಸ್ತುಗಳನ್ನು ಗಿಫ್ಟಾಗಿ ಕೊಡೋದ್ರಲ್ಲಿ ಚೂರು ಆಸಕ್ತಿನೇ ಇಲ್ಲ. ಆದರೂ ಅವಳಿಗೆ ಸಂತೋಷ ಕೊಡುತ್ತೆ ಅಂತ ಎಷ್ಟೋ ಸಲ ಅವಳಿಗೆ ಇಷ್ಟವಾದ ಉಡುಗೆ, ಬಳೆ, ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದೆ. ಮೊದಲು ನಾನು ಏನು ಕೊಟ್ಟರೂ ಅವಳು ಸಂತೋಷದಿಂದ ತಗೊಂಡಿದ್ಲು. ನಂತರದಲ್ಲಿ ಗೊತ್ತಾಗಿದ್ದು ಅವಳಿಗೆ ಇದು ಯಾವುದೂ ಇಷ್ಟ ಇರಲಿಲ್ಲ ಅಂತ. ನಾನು ಚಿಕ್ಕ ವಿಷಯಕ್ಕೂ ಸಂತೋಷ ಪಡೋ ವ್ಯಕ್ತಿ. ಅವಳದು ಬೇರೆ ವ್ಯಕ್ತಿತ್ವ. ಇರಲಿ, ಅದು ಅವಳ ಮನಸ್ಥಿತಿ ಎಂದು ಕಣ್ಣಂಚಲಿ ಜಿನುಗುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಪ್ರಸಾದ್. ಪ್ರಸಾದ್, ಏನೂ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಪ್ರಸಾದ್ ಕೇಳು ಎಂದು ತಲೆಯಲ್ಲಾಡಿಸಿದ. ಇಷ್ಟೆಲ್ಲ ಆದರೂ ನಿಮ್ಗೆ ಅವ್ರ ಮೇಲೆ ಕೋಪ ಇಲ್ವಾ? ಈಗ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ ಎಂದು ಕೇಳಿದಳು ಪ್ರಾರ್ಥನಾ. ಮೊದಲು ತುಂಬಾ ಕೋಪ ಬರ್ತಿತ್ತು. ಆ ಕೋಪ ದುಃಖ ಆಗಿ ಬದಲಾಗ್ತಿತ್ತು. ಆದರೆ ಜೀವನನೇ ಹಾಗೆ ತಾನೆ. ಅವಳು ಆಸೆಪಟ್ಟ ಜೀವನನೇ ಬೇರೆ ಆಗಿತ್ತು, ನನ್ನ ಜೀವನ ಶೈಲಿನೇ ಬೇರೆ. ಮೊದಲಿಂದಾನೂ ನಾನು ಆದಷ್ಟು ಸರಳವಾಗಿ ಬದುಕಬೇಕು ಅಂತಲೇ ಅಂದ್ಕೊಳ್ತಿದ್ದೆ. ನನಗೆ ಮೊದಲೆಲ್ಲ ಅಪ್ಪನ ಕಂಪ್ನಿ ಚೆನ್ನಾಗಿ ನಡೀತಿರುವಾಗ ಕುಂದುಕೊರತೆಗಳು ಯಾವುದೂ ಇರಲಿಲ್ಲ. ಆದರೂ ನಾನು ಸರಳವಾಗಿಯೇ ಬದುಕ್ತಿದ್ದೆ. ಈಗಲೂ ಕೂಡ ನನ್ನ ಮನಸ್ಥಿತಿ ಹಾಗೇ ಇದೆ. ಅವಳಿಗೆ ಅದು ಮೊದಲು ಇಷ್ಟ ಆಗಿ ಕೊನೆಗೆ ಇಷ್ಟ ಆಗಿಲ್ಲ ಅಷ್ಟೇ. ಇನ್ನು ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ನಂಗೆ ಗೊತ್ತಿಲ್ಲ. ನಂಗೆ ಅದು ಬೇಡದೇ ಇರೋ ವಿಷಯ ಎಂದು ಬಾರದ ನಗೆಯೊಂದನ್ನು ಮುಖದ ಮೇಲೆ ಹಾಕಿದ್ದ. ಪ್ರಾರ್ಥನಾ ಎಲ್ಲವನ್ನೂ ಕೇಳಿಸಿಕೊಂಡು, ಇರಲಿ ಪ್ರಸಾದ್, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ವ. ಒಂದಿನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ, ನಿಮ್ಮ ಧ್ಯೇಯನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಇಷ್ಟಪಟ್ಟು ಗೌರವಿಸೋ, ಅದ್ರ ಜೊತೆಗೆ ಬದುಕಬೇಕು ಅಂದ್ಕೊಳ್ಳೋ ಒಬ್ಬಳು ಖಂಡಿತ ಬರ್ತಾಳೆ. ಅವಳಿಗೆ ಈ ಮುತ್ತಿನ ಹಾರ ಸೇರುತ್ತೆ ಎಂದು ಸಮಾಧಾನ ಮಾಡುವ ರೀತಿಯಲ್ಲಿ ಹೇಳಿದಳು. ಮನಸ್ಸಿನಲ್ಲಿ ಆ ಹುಡುಗಿ ಬೇರೆ ಯಾರೂ ಅಲ್ಲ, ತಾನೇ ಎಂದು ಅಂದುಕೊಂಡಳು. ಅಷ್ಟೊತ್ತಿಗೆ ಪ್ರಸಾದಮ್ಮ ಅಲ್ಲಿಗೆ ಬಂದರು. ಏನು ಮಕ್ಕಳ, ಏನೋ ತುಂಬ ಆಳವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ, ನಾನು ಸೇರ್ಕೊಳ್ಬೋದಾ ಎಂದು ಕೇಳಿದರು. ಪ್ರಸಾದ್ ಚೇತರಿಸಿಕೊಂಡು, ಏನಿಲ್ಲಮ್ಮ, ಹೀಗೆ ಹರಟೆ, ಅದು ಇದು ಗಾಸಿಪ್ ಮಾಡ್ತಾ ಕೂತಿದ್ವಿ ಎಂದು ಮುಗುಳ್ನಕ್ಕ. ಪ್ರಾರ್ಥನಾಳ ದೃಷ್ಟಿ ಮುತ್ತಿನ ಹಾರದ ಮೇಲೆ ಹೋಯಿತು. ಥಟ್ಟನೆ ಬಚ್ಚಿಟ್ಟಳು. ಪ್ರಸಾದ್ ಮಾತನಾಡಿದ್ದನ್ನು ನೋಡಿ ಅಮ್ಮನಿಗೆ ನಾವೇನು ವಿಷಯವನ್ನು ಮಾತಾಡ್ತಿದ್ವಿ ಅನ್ನೋದನ್ನು ಹೇಳುವ ಮನಸ್ಸು ಇರಲಿಲ್ಲ ಎಂಬುದು ಅವಳಿಗೆ ಗೊತ್ತಾಗಿತ್ತು. ಪ್ರಸಾದ್ ಇದನ್ನು ನೋಡಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಇವಳು ನನ್ನನ್ನು ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಅಷ್ಟರಲ್ಲಿ ಸರಿ ಬನ್ನಿ ಕಾಫಿ ಕುಡಿಯೋಣ ಎಂದು ಪ್ರಸಾದಮ್ಮ ಸವಿತಾ ಇಬ್ಬರನ್ನು ಕರೆದರು. ಪ್ರಾರ್ಥನಾ, ಕಾಫಿ ಎಲ್ಲ ಬೇಡ ಅಮ್ಮ, ನಾನು ಮನೆಗೆ ಹೊರಡ್ತೀನಿ, ತುಂಬ ಲೇಟ್ ಆಯಿತು ಎಂದಳು. ಅರೆ ಇದೇನು, ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಕಾಫಿ ಕುಡ್ಕೊಂಡು ಹೋದರೆ ಅಷ್ಟೊಂದು ಲೇಟ್ ಆಗೋಗುತ್ತಾ? ಪ್ರಸಾದ್ ನಿನ್ನನ್ನು ಮನೆಗೆ ಬಿಟ್ಟು ಬರ್ತಾನೆ, ಸ್ವಲ್ಪ ಹೊತ್ತಿದ್ದು ಹೋಗು ಎಂದರು ಸವಿತಾ. ಹಾಗಲ್ಲಮ್ಮ, ಸಿಗೋದು ಒಂದು ಸಂಡೇ ಅಲ್ವಾ, ಅಪ್ಪ ಅಮ್ಮನ ಜೊತೆಗೆ ಸ್ವಲ್ಪ ಹೊತ್ತು ಇರೋಣ ಅಂತ ಅಷ್ಟೇ. ಸಾರಿ, ಇನ್ನೊಂದು ದಿನ ಬರ್ತೀನಿ. ಅಯ್ಯೋ ಅಷ್ಟೇನಾ? ಅದಕ್ಕೆಲ್ಲ ಸಾರಿ ಯಾಕೆ ಹೇಳ್ತೀಯ? ನನಗೂ ಅರ್ಥ ಆಗುತ್ತೆ. ಸರಿ, ಹೀಗೆ ಬರ್ತಾ ಇರು ನಮ್ಮನೆಗೆ ಎಂದು ನಗುತ್ತಾ ಪ್ರಾರ್ಥನಾಳನ್ನು ಕಳುಹಿಸಿಕೊಟ್ಟರು ಸವಿತಾ.
ನಿಜ ಹೇಳಬೇಕೆಂದರೆ ಪ್ರಾರ್ಥನಾಳಿಗೆ ಏನೋ ಒಂಥರ ಕಸಿವಿಸಿಯಾಗುತ್ತಿತ್ತು. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಬಿಡಬೇಕು ಎಂದೆನಿಸಿತ್ತು. ಕೂಡಲೇ ಮನೆಗೆ ಹೋಗಿ ಒಬ್ಬಳೇ ಕುಳಿತು ತುಂಬ ಹೊತ್ತು ಯೋಚಿಸಿದ್ದಳು. ಮೊದಲು ಅವಳಿಗೆ ಪ್ರಸಾದ್ ಜೀವನದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ನಂತರದಲ್ಲಿ ಲವ್ ಫೇಲ್ಯೂರ್ ಆಗಿರಬಹುದು ಎಂದುಕೊಂಡಿದ್ದಳು. ಆದರೆ ಈ ಭಗ್ನ ಪ್ರೇಮದ ಕಥೆಯ ಹಿಂದೆ ಇಂಥ ಒಂದು ಕಥೆ ಇದೆ ಎಂದು ಅವಳು ಊಹಿಸಿರಲಿಲ್ಲ. ಈಗ ಅವಳಿಗೆ ಏನು ಮಾಡಬೇಕೆಂದು ತೋಚುತ್ತಾ ಇರಲಿಲ್ಲ. ಪ್ರಸಾದ್ ಬೇರೆ ತನಗೆ ಪ್ರೀತಿಯಲ್ಲಿ ನಂಬಿಕೆಯೇ ಹೊರಟು ಹೋಗಿದೆ ಎಂದು ಹೇಳಿದ್ದ. ಇನ್ನು ತನ್ನ ಪ್ರೀತಿಯ ವಿಷಯವನ್ನು ಹೇಳುವುದಾದರೂ ಹೇಗೆ? ಪ್ರಸಾದ್ ಒಪ್ಪಿಕೊಳ್ಳುತ್ತಾರಾ ಅಥವಾ ಹೇಳುವುದೇ ತಪ್ಪಾಗಿದ್ದರೆ? ಹೀಗೆ ಹಲವಾರು ಪ್ರಶ್ನೆಗಳು, ಹಲವಾರು ಗೊಂದಲಗಳು. ಏನು ಮಾಡಬೇಕೆಂದು ತೋಚದೆ ತುಂಬ ಗಲಿಬಿಲಿಯಾಗಿದ್ದಳು ಪ್ರಾರ್ಥನಾ. ಒಂದು ಕ್ಷಣ ರಾಗಿಣಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿಬಿಡಲೆ ಎಂದು ಯೋಚಿಸಿದಳು. ಆದರೆ ಮರುಕ್ಷಣವೇ ರಾಗಿಣಿ ಹೋಗಿ ಪ್ರೀತಿಯ ವಿಷಯವನ್ನು ಹೇಳು ಎಂದು ಒತ್ತಾಯಿಸುತ್ತಾಳೆ. ಯಾಕೆಂದರೆ ಅವಳು ನನ್ನ ಖುಷಿಯ ಬಗ್ಗೆ ಮಾತ್ರ ಯೋಚಿಸುತ್ತಾಳೆ. ಆದ್ದರಿಂದ ಅವಳಿಗೆ ಏನು ಹೇಳೋದು ಬೇಡ ಎಂದು ನಿರ್ಧಾರ ಮಾಡಿದಳು. ಏನಾದರೂ ಆಗಲಿ, ತುಂಬ ತಲೆಕೆಡಿಸಿಕೊಳ್ಳುವುದು ಬೇಡ, ನೋಡೋಣ ದೇವರು ಏನು ದಾರಿ ತೋರಿಸುತ್ತಾನೆ ಎಂದು ಪ್ರಾರ್ಥನಾ ಸುಮ್ಮನಾದಳು. ಇತ್ತ ಪ್ರಸಾದ್ ಕೂಡ ತುಂಬ ಗೊಂದಲದಲ್ಲಿದ್ದ. ಛೇ, ಇವತ್ತೇನೋ ನಾನು ಭಾವುಕನಾಗಿ ನನ್ನ ಎಲ್ಲ ವಿಷಯವನ್ನು ಪ್ರಾರ್ಥನಾಳಿಗೆ ಹೇಳಿಬಿಟ್ಟೆ. ಹೇಳಬಾರ್ದಿತ್ತು ಅಂತ ಅಲ್ಲ, ಮುಂದೊಂದು ದಿನ ನಾನು ಎಲ್ಲನೂ ಹೇಳ್ತಿದ್ದೆ. ಆದರೆ ಈ ಥರ ಹೇಳಬಾರ್ದಿತ್ತೇನೋ, ಅವಳು ಏನು ಅಂದ್ಕೊಂಡ್ಲೇನೋ ನನ್ನ ಬಗ್ಗೆ ಎಂದು ಯೋಚಿಸುತ್ತಿದ್ದ. ಯಾಕೆ ಒಮ್ಮೆ ಅಮ್ಮನ ಹತ್ರ ಮಾತಾಡಬಾರ್ದು, ಅವ್ರು ಸರಿಯಾದ ಸಲಹೆಯನ್ನೇ ಕೊಡ್ತಾರೆ ಎಂದುಕೊಂಡು ಅಮ್ಮನಲ್ಲಿ ಮಾತನಾಡಲು ತೆರಳಿದ ಪ್ರಸಾದ್. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.